ಪ್ರೀತಿಸಿ ಮದುವೆಯಾದ ಪತಿಯನ್ನೇ ಕೊಂದ ಪತ್ನಿ. ಮಿಸ್ಸಿಂಗ್ ಡ್ರಾಮಾ ಬಳಿಕ ಬಯಲಾಯಿತು ಕೊಲೆ ರಹಸ್ಯ. ಎಸ್, ಮದುವೆ ಅನ್ನೋದು ಪವಿತ್ರ ಬಂಧನ. ಆದರೆ ಇತ್ತೀಚೆಗೆ ಕೆಲ ಗಂಡಸರು ಹೆಂಗಸರು ಮದುವೆ ಎಂಬ ಸುಂದರ ಬಂಧಕ್ಕೆ ದ್ರೋಹ ಬಗೆತಾ ಇದ್ದಾರೆ. ಮದುವೆಯಾಗಿ ಮಕ್ಕಳಿದ್ದರೂ ಪರಸ್ತ್ರೀ ಪರಪುರುಷರ ಮೋಹಕ್ಕೆ ಒಳಗಾಗಿ ಕಟ್ಟಿಕೊಂಡ ಗಂಡ ಹೆಂಡತಿಯರನ್ನೇ ಕೊಲೆ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಈಗ ಅಂತಹದ್ದೇ ಪ್ರಕರಣ ಬೆಂಗಳೂರು ಹೊರವಲಯದ ಹೆಸರುಘಟ್ಟ ಸಮೀಪದ ಲಿಂಗನಹಳ್ಳಿಯಲ್ಲಿ ನಡೆದಿದೆ. ಕೊಲೆಯಾದವನನ್ನ ಪಶ್ಚಿಮ ಬಂಗಾಳ ಮೂಲದ 25 ವರ್ಷದ ಅಭಿಜಿತ್ ಪಂಡಿತ್ ಎನ್ನಲಾಗಿದೆ. ಈತ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಕಳೆದ 3 ವರ್ಷಗಳ ಹಿಂದೆ ಅರ್ಚನಾ ಚೌಹಾನ್ ಎಂಬ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆರಂಭದಲ್ಲಿ ಇವರ ದಾಂಪತ್ಯ ಚೆನ್ನಾಗಿಯೇ ಇತ್ತು. ಆದರೆ ಇತ್ತೀಚೆಗೆ ಅರ್ಚನಾಗೆ ಪಾರ್ಸುಲ್ ಪಾಲ್ ಎಂಬ ಯುವಕನ ಪರಿಚಯವಾಗಿ ಸ್ನೇಹ ಬೆಳೆದಿತ್ತು. ಈ ವಿಚಾರ ಅಭಿಜಿತ್ಗೆ ತಿಳಿದು ಆಗಾಗ ಮನೆಯಲ್ಲಿ ಜಗಳವಾಗ್ತಿತ್ತಂತೆ. ಪತ್ನಿಗೆ ಹಲವು ಬಾರಿ ಆತ ಬುದ್ಧಿವಾದ ಹೇಳಿದ್ರೂ ಆಕೆ ಮಾತ್ರ ಆತನ ಜೊತೆ ಸ್ನೇಹ ಮುಂದುವರೆಸ್ತಿದ್ಲಂತೆ. ಇನ್ನು ತಮ್ಮ ಸಂಬಂಧಕ್ಕೆ ಅಭಿಜಿತ್ನಿಂದ ಅಡ್ಡಿಯಾಗ್ತಿದೆ ಎಂದು ತಿಳಿದ ಆರೋಪಿಗಳು ಆತನನ್ನ ಮುಗಿಸಲು ಸಂಚು ರೂಪಿಸಿದ್ದಾರೆ. ಬಳಿಕ ಮೇ 20ರಂದು ಅಭಿಜಿತ್ನನ್ನ ಕರೆಸಿಕೊಂಡ ಪರ್ಸುಲ್ ಪಾಲ್ ಆತನ ಜೊತೆ ಮದ್ಯ ಸೇವಿಸಿ ಬಳಿಕ ತನ್ನಿಬ್ಬರು ಸ್ನೇಹಿತರ ಸಹಾಯದಿಂದ ಕುತ್ತಿಗೆಗೆ ಹಗ್ಗ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಬಳಿಕ ಶವವನ್ನ ಹೆಸರುಘಟ್ಟ ಸಮೀಪದ ಲಿಂಗನಹಳ್ಳಿ ಕೆರೆಯ ಬಳಿ ಕೊಂಡೊಯ್ದು ಹೂತು ಹಾಕಿದ್ದಾರೆ. ಇನ್ನು ಘಟನೆ ಬಳಿಕ ಪತಿ ನಾಪತ್ತೆಯಾಗಿರುವುದಾಗಿ ಅರ್ಚನಾ ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ಲು. ಪತ್ನಿಯ ದೂರಿನ ಮೇರೆಗೆ ಪೊಲೀಸರು ತನಿಖೆ ಆರಂಭಿಸಿದ್ರು. ಆದರೆ ವಿಚಾರಣೆ ವೇಳೆ ಪತ್ನಿಯ ಹೇಳಿಕೆಗಳಲ್ಲಿ ಹಲವು ಅನುಮಾನಗಳು ಮೂಡಿದ್ವು. ಇದರ ಬೆನ್ನಲ್ಲೇ ಪೊಲೀಸರು ಪರ್ಸುಲ್ ಪಾಲ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇನ್ನು ಆರೋಪಿಯ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಲಿಂಗನಹಳ್ಳಿ ಕೆರೆ ಬಳಿ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಹೂತಿಟ್ಟಿದ್ದ ಅಭಿಜಿತ್ನ ಶವ ಪತ್ತೆಯಾಗಿದ್ದು ಹಲವು ದಿನಗಳಾಗಿದ್ದ ಕಾರಣ ಶವ ಕೊಳೆತ ಸ್ಥಿತಿಯಲ್ಲಿತ್ತು. ಸದ್ಯ ರಾಜನಕುಂಟೆ ಪೊಲೀಸರು ಪತ್ನಿ ಅರ್ಚನಾ ಚೌಹಾನ್ ಹಾಗೂ ಆಕೆಯ ಪ್ರಿಯಕರ ಪರ್ಸುಲ್ ಪಾಲ್ನನ್ನ ಬಂಧಿಸಿದ್ದು ಇನ್ನಿಬ್ಬರು ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.